ಓಂ ಶಾಂತಿ ಓಂ ಅಸ್ಥಿರ ಚಿತ್ರಗಳ ನಿರ್ದೇಶನ ಮಾಡಿ ಬಿಡುಗಡೆ ಆಗಿದ್ದಾವೆ. ನಾನು ಈಗ ಆತ್ಮ ಬಗ್ಗೆ ಹೇಳಬೇಕು ಅಂತ ಅಂದ್ರೆ, ಆತ್ಮ ಒಂದು ಹಾರರ್ ಸಿನಿಮಾ. ಒಬ್ಬ ಮನುಷ್ಯ ಸತ್ತ ಮೇಲೆ ಪೂಜೆ ಪುರಸ್ಕಾರ ಇಲ್ಲದೆ ಇದ್ರೆ ಒಂದು ಆತ್ಮ ಆಗ್ತಾರೆ ಅಂತ ಒಂದು ಹೆಳೆನ ಇಟ್ಕೊಂಡು ನಾವು ಏನ್ ಮಾಡಿದ್ದೀವಿ, ಈ ಸಿನಿಮಾ ಮಾಡಿದ್ವಿ. ಆತ್ಮ ಅನ್ನೋ ಒಂದು ಸಿನಿಮಾನ ರೆಡಿ ಮಾಡಿದ್ದೀವಿ. ಈ ಚಿತ್ರದಲ್ಲಿ 2 ಹಾಡುಗಳಿವೆ. ಮೈಸೂರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 22 ದಿನಗಳ ಕಾಲ ನಾವು ಚಿತ್ರೀಕರಣ ಮಾಡಿದ್ದೀವಿ. ನಮ್ಗೆ ಸಿನಿಮಾ ಚಿತ್ರೀಕರಣ ಮಾಡ್ಲಿಕ್ಕೆ ನಮಸ್ಕಾರ, ನನ್ನ ಹೆಸರು ಅನಿಲ್ ಅಂತ ಹೇಳ್ಬಿಟ್ಟು ಎಲ್ಲ ಮಾಧ್ಯಮಿಕರಿಗೂ ಮತ್ತೆ ಪತ್ರಿಕಾಗೋಷ್ಠಿಗಳಿಗೂ ನಮಸ್ಕಾರ. ಎಲ್ಲ ನಮ್ ಡೈರೆಕ್ಟ್ ಹೇಳಿದ್ದಾರೆ, ನಾವೇನ್ ಹೇಳೋದೇ ಇಲ್ಲ. ಕತೆ ಬಜೆಟ್ ಸರ್ ಒಂದು ಪಾರ್ಟಿ ಆಗಿದೆ ಸರ್, ಈಗ ಆಗುತ್ತೆ ಸರ್. ಪ್ಲಾನ್ ಮಾಡ್ತಾ ಇದೀವಿ, ಏನೋ ಮಾಡ್ಬೇಕು. ಲಾಸ್ಟ್ ಪಿಕ್ಚರ್ ಅಲ್ಲಿ ಸರ್ ನಾವು ರಿಲೀಸ್ ಮಾಡಿ ಟೈಮಲ್ಲಿ 14 ಸಿನಿಮಾ ರಿಲೀಸ್ ಆಯ್ತು. ಮೇಡಮ್ ಲಾಸ್ಟ್ ಸಿನಿಮಾದಲ್ಲಿ ಆಗಿಲ್ಲ ಸರ್, ಈ ಸಿನಿಮಾದಲ್ಲಿ ಪ್ರಯತ್ನ ಇರ್ಬೇಕಲ್ಲ ಸರ್. ಪ್ರಯತ್ನ ಪಟ್ಟರಲ್ವ ಏನಾದ್ರು ಒಂದು ಆಗೋದಕ್ಕೆ. ಪ್ರಯತ್ನ ಪಟ್ಟಿಲ್ಲ, ಒಂದು ಸಿನಿಮಾ ಮಾಡಿ ಬಂದಿಲ್ಲ, ಸುಮ್ಮನೆ ಆಯ್ತು. ನೆಕ್ಸ್ಟ್ ಎಲ್ಲ ಬರುತ್ತೆ ಸರ್. ಈಗ ಆತ್ಮನ ಸರ್ ಎಲ್ಲ ಸಿನಿಮಾಗಳು ಬರ್ತಿದಾವೆ. ಆತ್ಮನ ದೆವ್ವ ಅನ್ನೋದು ಎಲ್ಲರೂ ಹೇಳ್ತಿರ್ತಾರೆ. ಆದ್ರೆ ಆತ್ಮ ಅನ್ನೋದು ಯಾಕೆ ಬರುತ್ತೆ, ಆತ್ಮಗೆ ಯಾಕೆ ಉಳ್ಕೊಳುತ್ತೆ ಅಂತ ಹೇಳ್ಬಿಟ್ಟು ಒಂದು ಜಸ್ಟ್ ಒಂದು ಪ್ಲಾನ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಮಾಡಿದ್ವಿ ಸರ್ ಕತೆ. ಇದು ಇಲ್ಲ ಸರ್, ಕೇಳ್ಪಟ್ಟಿದ್ವಿ ಕೆಲವು ಕಡೆ. ಆತ್ಮ ಅಂದ್ರೆ ಏನ್ ಕುಳ್ಕೊಳುತ್ತೆ. ಈಗ ಕೆಲವ್ರು ಹೇಳ್ತಾರೆ ಪಿಚಾಚಿಗಳ ಆತ್ಮ ಸೂಸೈಡ್ ಮಾಡ್ಕೊಂಡು ಸತ್ತಿರ್ತಾರೆ, ಒಂದು ಆಕ್ಸಿಡೆಂಟ್ ಆಗಿ ಸತ್ತಿರೋದು ಜಾಸ್ತಿ ಆತ್ಮಗಳಾಗಿ ಬರ್ತಿರೋ ಸರ್. ಆಕ್ಸಿಡೆಂಟ್ ಆಗಿರೋದು ಯಾಕಂದ್ರೆ ಅವ್ರಿಗೆ ಯಾರು ಶಾಂತಿ ಮಾಡಿರಲ್ಲ. ಶಾಂತಿ ಮಾಡಿಲ್ಲ ಅಂದ್ರೆ ಅದು ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದು ಕೇಳಿದ್ರು ಸರ್. ಅದಕ್ಕೆ ಈ ಆತ್ಮಕ್ಕೂ ಶಾಂತಿ ಸಿಕ್ಕಿರಲ್ಲ ಸರ್. ಇಲ್ಲ, ಕೊಲೆ ಇದು ಸಾಯಿಸ್ ಬಿಸಾಕಿರ್ತಾರೆ ಸರ್, ಕೊಲೆ ಮಾಡಿರ್ತಾರೆ. ಪ್ರೇತಾತ್ಮ ಸರ್ ಇದು. ಏನ್ ಸರ್ ಹೀರೋಯಿನ್ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಸರ್, ಯಾರು ಕೊಲೆ ಮಾಡಿರ್ತಾರೆ, ಯಾರ ಆತ್ಮ ಬರ್ತಾರೆ. ಸರಿ ಸರ್, ಇದೆ ಸರ್, ಅಸ್ಥಿರ ಮಾಡಿದ್ದೆ. ಹೌದು ಸರ್, ಹೌದೌದು ಸರ್. ನಮ್ದೆ ಬಂದು ನಮ್ಗೆ ತುಂಬಾ ಸಪೋರ್ಟಿವ್ ಆಗಿ ಎಲ್ಲರೂ ಐ ಡೋಂಟ್ ನೋ ವಾಟ್ ಟು ಸೇ. ನನ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಬಿಕಾಸ್ ಫಸ್ಟ್ ಟೈಮ್ ನಾನು ಪ್ರೆಸ್ ಮೀಟ್ ಅಲ್ಲಿ ಅಟೆಂಡ್ ಆಗಿರೋದು. ಸೊ ನನ್ಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಲೈಕ್ ನಾನು ಇದ್ರಲ್ಲಿ ಹೀರೋಯಿನ್ ಫ್ರೆಂಡ್ ರೋಲ್ ಮಾಡಿದೀನಿ. ನನ್ನ ಪೇರು ಯಲ್ಲೇಶ್ ಅವರು. ಸೊ ಏನಂದ್ರೆ ನಾವು 5 ಮೆಂಬರ್ಸ್ ಟ್ರಿಪ್ ಹೋಗಿರ್ತೀವಿ. ಹಂಟರ್, ಒಂದು ಗೋಸ್ಟ್ ಹಂಟರ್ ಏನೆಲ್ಲ ಫೇಸ್ ಮಾಡ್ತಾರೆ, ಗೋಸ್ಟ್ ಇಂದ ಲೈಕ್ ಹಲವಾರು ಪ್ರಾಬ್ಲಮ್ಸ್ ಫೇಸ್ ಮಾಡಿ ಮತ್ತೆ ನಮ್ ಫ್ರೆಂಡ್ ನ ನಾವು ಕೊಂಡ್ಕೊಂಡ್ ಲೈಕ್ ವಿಲ್ ಲೂಸ್ ಅವರ್ ಫ್ರೆಂಡ್. ಲೈಕ್ ಒಂದು ಸ್ಯಾಡ್ ಮತ್ತೆ ಮೀನಿಂಗ್ಫುಲ್ ಮತ್ತೆ ಮೋರಲ್ ಕತೆ ಇಲ್ಲ ಹೇಳಲ್ಲ. ಆಕ್ಟಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಲೈಕ್ ಏನಂದ್ರೆ 5 ಮೆಂಬರ್ಸ್ ಫಸ್ಟ್ ಇಂದ ಲಾಸ್ಟ್ ವರ್ಗು ಆಕ್ಟಿಂಗ್ ಅಂದ್ರೆ ನಾನೆಲ್ಲೂ ಕಲ್ತಿಲ್ಲ. ನನ್ ಫಸ್ಟ್ ಮೂವಿ ಬಂದು ಬಿಂಗೋ ಅಂತ. ಅದಾದ್ಮೇಲೆ 4-5 ಮೂವೀಸ್ ಮಾಡಿದಾದ್ಮೇಲೆ ಪ್ರಮೋದ್ ಸರ್ ಪರಿಚಯ ಆದ್ರು. ಒಂದು ರೋಲ್ ಇದೆ ಮಾಡ್ತೀಯ ಅಂತ ಕೇಳಿದ್ರು. ಹಾ ಮಾಡ್ತೀನಿ ಸರ್ ಅಂತ ಹೇಳಿ ಅವ್ರು ಒಳ್ಳೆ ರೋಲ್ ಕೊಟ್ಟಿದ್ದಾರೆ, ಲೈಕ್ ಲೀಡ್ ರೋಲ್ ಕೊಟ್ಟಿದ್ದಾರೆ. ನನ್ಗೆ ಒಳ್ಳೆ ನೇಮ್ ಆಗುತ್ತೆ ಮೂವಿನ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಾನು ಈ ಆತ್ಮ ಮೂವಿ ಮಾಡಕ್ಕಿಂತ ಮುಂಚೆ 2 ಸೀರಿಯಲ್ ಮಾಡಿದ್ದೀನಿ, ಇಂತಿ ನಿಮ್ಮ ಆಶಾ ಮತ್ತೆ ಹೂ ಮಳೆ ಅಂತ. ಸೊ ಈ ಮೂವಿನ ಮಾಡ್ಲಿಕ್ಕೆ ನಂಗೆ ಚಾನ್ಸ್ ಕೊಟ್ಟಿದ್ದು ಅನಿಲ್ ಸರ್ ಅಂಡ್ ಪ್ರಮೋದ್ ಸರ್, ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಮೂವಿ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಅಂಡ್ ನನ್ನ ಕ್ಯಾರೆಕ್ಟರ್ ಬಂದು ತುಂಬಾ 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 ಚೆನ್ನಾಗಿದೆ. ಸೊ ಬಂದು ಥಿಯೇಟರ್ಗೆ ಬಂದು ನೋಡಿ ಅಂಡ್ ಥ್ಯಾಂಕ್ ಯು. ಇದರಲ್ಲಿ ಅಂಟರ್ ಕ್ಯಾರೆಕ್ಟರ್ ಮಾಡಿರೋದು. ಅಂಟರ್ ಅಂದ್ರೆ ದೆವ್ವನ್ನ ಕಂಡಿಡಿಯೋ ಅಂತರ.
ಎದುರಿಸ್ಬೇಡಿ ನಮ್ಮ ಪಾಪ ನಮ್ಮ ಪಾಠ ಒಂದು ಸರ್